ಅಲ್ಲಿ ಎಂಥದ್ದು ಹೋರಾಟ ಮಾಡ್ತಾ ಇದ್ದಾರೆ. MSP ಯಾರು ಫಿಕ್ಸ್ ಮಾಡೋದು? ರಾಜ್ಯ ಸರ್ಕಾರನ? MSP ಫಿಕ್ಸ್ ಮಾಡೋದು ಯಾರು? ಯಾರನ್ನು ಕೇಳಿ ಮಾಡಬೇಕು ಅವರು? ನೋ ವಾಟ್, ಮೊನ್ನೆ ನಾವು ಕಬ್ಬಿಗೆ ಇಡೀ ದೇಶದಲ್ಲಿ ತಿಳ್ಕೊಳ್ಳಿ, ಇಡೀ ದೇಶದಲ್ಲಿ ಹೈಯೆಸ್ಟ್ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ. ಇವ್ರು ಹೋಗಿ ಹೊಲ್ಸು ಮಾಡಿದರು. ವಿಜೇಂದ್ರ ಅವ್ರನ್ನ ಹ್ಯಾಪಿ ಬರ್ಡೇ ಮಾಡ್ಕೊಳಕ್ಕೆ ಹೋಗಿ ಬುಲ್ಡೆ ಬಿಡ್ತಾರೆ. ಯಾಕೆ? ಇವ್ರು ಯಾರಾದರೂ MP ಹೋಗಿ ಇನ್ಕ್ಲೂಡಿಂಗ್ ರಾಘವೇಂದ್ರ ಎಲ್ಲರೂ ಹೋಗಿ ಧ್ವನಿ ಎತ್ತಿದಾರ ಅಲ್ಲಿ? In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಈಗ ಮೆಕ್ಕೆಜೋಳ, ನಿನ್ನೆ ಜೋಳದ ಮಾತಾಡಿದ್ವಿ ನಾವು. ಕ್ಯಾಬಿನೆಟ್ಟಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಈಗ ಅಲ್ಲಿ ಸ್ಟ್ರೈಕ್ ಮಾಡ್ತೀನಿ ಅಂತ ಕೂತ್ಕೊಳ್ತಾರೆ. ಯಾರ ವಿರುದ್ಧ ಮಾಡ್ತಾ ಇದ್ದಾರೆ? ಇವರೆಲ್ಲ ಮಾಡ್ತಾರೆ ನರೇಂದ್ರ ಮೋದಿ ಅವ್ರ ವಿರುದ್ಧನೇ. ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು, ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು. ಇಲ್ಲಿ ಬಂದ್ಬಿಟ್ಟು ರಾಜಕೀಯವಾಗಿ ಅದನ್ನ ಇದು ಮಾಡ್ತಾರಂತ ಹೇಳಿದರೆ ಐ ಥಿಂಕ್ ಇನ್ನು ನಾವೇನಂದರೆ ನಮ್ಮ ರೈತರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಿನ್ನೆ ಇಲ್ಲ ಅವ್ರು ಏನು ಮಾಡ್ತಾರೋ ಬಿಡ್ರಿ, ನಮ್ಮ ರೈತರನ್ನ ನಾವು ಕಾಪಾಡೋದು ನಮ್ಮ ಡ್ಯೂಟಿ ಆಗುತ್ತೆ, ನಾವು ಹಂಗೆ ಬಿಡೋದಕ್ಕಾಗೋದಿಲ್ಲ, ನೀವು ಅದನ್ನು ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ, ಜಾಸ್ತಿ ಏನು ಕೊಡೋದಕ್ಕಾಗೋದಿಲ್ಲ, ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ನಾವು ಕೊಡೋಣ ನಮ್ಮ ರೈತರು ಅಂತ ಹೇಳಿ ಈ ಮನೋಭಾವನೆ ಇಟ್ಕೊಳ್ಬೇಕೆ ಹೊರತು ಇಲ್ಲಿ ಬಂದ್ಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಅಲ್ಲಿ ಹೋಗ್ಬಿಟ್ಟು ಬೆಂಕಿ ಇಡ್ತಕ್ಕಂಥ ಕೆಲಸ ಮತ್ತು ರೈತರಿಗೆ ದಾರಿಗೆ ತಪ್ಪಿಸ್ತಾರಲ್ಲ, ಎಷ್ಟು ಮಟ್ಟಿಗೆ ಹೇಳಿ? ಒಂದು ನಿಮಿಷ ಮೊನ್ನೆ ಲಾಸ್ಟ್ ಕ್ಯಾಬಿನೆಟಲ್ಲಿ ಏನಂತ ಡಿಸೈಡ್ ಆಯಿತು, ಅವತ್ತೇ ಕ್ಯಾಬಿನೆಟಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಯಾರ್ಯಾರಿಗೆ ಮಾತಾಡಿದ್ರು ಬೇಕಾ ಡೀಟೇಲ್ಸು? ಇವ್ರಿಗೇನು ಗೊತ್ತಿತ್ತಂತ? ಇವರಿಗೆ ಹೇಳಲ್ಲ ನಾನು. ಯಾರು ಲಿಕ್ಕರ್, ಯಾರು ಇವರು ಡಿಸ್ಟಿಲರಿ, ಆಮೇಲೆ ಫೀಡ್ಸು, ಈ ಫೀಡ್ಸ್ ಕಂಪನಿ, ಇವ್ರದ್ದೆಲ್ಲ ಸೇರಿ 35 ಲ್ಯಾಕ್ ಮೆಟ್ರಿಕ್ ಟನ್ನು ತೊಗೊಳ್ಬೇಕು ಅಂಥೇಳಿ ಅವರು ಒಪ್ಕೊಂಡು ಎಲ್ಲ ಮಾಡಿದ್ದಾರೆ. ನಿನ್ನೆ ಕೆಲವರು ಸ್ವಲ್ಪ ಹಿಂದೆ ಹೋಗ್ತಾ ಇದ್ರಂತೆ, ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಅವ್ರು ತೊಗೊಳ್ಳಿಲ್ಲ ಅಂದರೆ ಆ್ಯಕ್ಷನ್ ತೊಗೋಬೇಕಂತ ನಿನ್ನೆ ಐ ಥಿಂಕ್ HK ಪಾಟೀಲ್ ಅವರು ಕೂಡ ಅದನ್ನು ಬ್ರೀಫ್ ಮಾಡಿದ್ದಾರೆ. ಅದು ಓಕೆ. ಮೆಥನಾಲಿಗೆ ಇಂಡೆಂಟ್ ಯಾರು ಕೊಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡಬೇಕು. ಎಷ್ಟು ಕೊಟ್ಟಿದ್ದಾರಂತೆ? 50,000. ನಾಚಿಕೆ ಆಗಲ್ಲ? ಮಿನಿಮಮ್ 7 ಲಕ್ಷ ಮೆಟ್ರಿಕ್ ಟನ್ ಕೊಡಬೇಕು ಗೊತ್ತಾ? ದೇ ಹ್ಯಾವ್ ಟು ಬೈ ಮೆಥನಾಲ್ ಮಾಡೋದಕ್ಕೆ, ಫ್ಯೂಲ್ ಮಾಡೋದಕ್ಕೆ. ಇದ್ರ ಬಗ್ಗೆ ಯಾರಾದ್ರು ಇವ್ರು ಚರ್ಚೆ ಮಾಡ್ತಾರಾ?